ಸ್ಲೀಪ್ ಡಿಸಾರ್ಡರ್ಸ್ ಅಂತ ಇದಾವೆ, ಭಾಳ ಸ್ಲೀಪ್ ಡಿಸಾರ್ಡರ್ಸ್. ನಾರ್ಮಲ್ ಸ್ಲೀಪ್ ಅಂದರೆ ಪ್ರತಿಯೊಬ್ಬರಿಗೂ ಅದು ಅಭ್ಯಾಸ ಆಗಿರುತ್ತೆ. ರಾತ್ರಿ ಹೊತ್ತು ಎಲ್ಲರೂ ಮಲ್ಕೊಳ್ತಾರೆ. ಇದು ಋತು ನಿಯಮಗಳು ಇವೆಲ್ಲ. ಬೆಳಗ್ಗೆ ಎಲ್ಲ ಆಕ್ಟಿವ್ ಇದ್ದು ರಾತ್ರಿ ಮಲ್ಕೊಳ್ತಾರೆ. ಕೆಲವರುಗಳಿಗೆ ಶಿಫ್ಟ್ ಇರ್ತದೆ. ಒಟ್ಟು ನಿದ್ದೆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ರೆಸ್ಟ್ ಸಿಗುತ್ತೆ. ಬ್ರೈನು ಅದಕ್ಕೂ ರೆಸ್ಟ್ ಸಿಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೂ ಇದು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತವೆ. ಬಟ್ ಒಂದು ತುಂಬ ಜನ ಏನು ಹೇಳ್ತಾರೆ ಅಂದರೆ 6 to 8 hours ಚೆನ್ನಾಗಿ ನಿದ್ದೆ ಮಾಡಬೇಕು, ಆರೋಗ್ಯ ಚೆನ್ನಾಗಿರಬೇಕು ಆದರೆ ಅಂತ ಹೇಳ್ತಾರೆ. ಬಟ್ ನಿಮಗೆ ಕೇಳಿರ್ತೀರಿ, ನಮ್ಮ ದೇಶದ ಹೆಸರಾಂತ ಪ್ರಧಾನಿ ಮೋದಿಯವರು ನಾನು 22 ಗಂಟೆ ಕೆಲಸ ಮಾಡ್ತೀನಿ ಅಂತಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಅಷ್ಟೇ 18ರಿಂದ 20 ಅವರ್ ಕೆಲಸ ಮಾಡೋ ಕೆಪಾಸಿಟಿ ನನಗಿದೆ. ಹಂಗಾರೆ ನಿದ್ರೆ ಇಂಪಾರ್ಟೆಂಟ್ ಅಲ್ವಾ? ನಿಮಗೆ ನಿದ್ದೆ ಬಂದರೆ ನಿದ್ದೆ ಮಾಡಿ, ನಿದ್ದೆ ಬರ್ದಿದ್ರೆ ಬೆಡ್ನಾಗ ಒದ್ದಾಡಬೇಡಿ. ಇದೇ ಫಸ್ಟ್ ಸಜೆಷನ್. ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಬಂದಿರೋ ನಿದ್ದೆನ ಅವಾಯ್ಡ್ ಮಾಡಬೇಡಿ. ಅನ್ಫಾರ್ಚುನೇಟ್ಲಿ ಓದೋ ಮಕ್ಕಳಿಗೆ ತುಂಬ ನಿದ್ದೆ ಬರುತ್ತೆ, ಸ್ಟ್ರೈನ್ ಆಗಿ. ನೋಡಮ್ಮ, ನಿದ್ದೆಗೂ ಸ್ಟ್ರೆಸ್ ಅಂಡ್ ಸ್ಟ್ರೈನ್ಗೂ ರಿಲೇಷನ್ ಇದೆ. ಆಮೇಲೆ ಮನುಷ್ಯನ ಟೆನ್ಷನ್, ಹಿರಿಯರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಚಿಂತೆ ಇಲ್ದವನಿಗೆ ಸಂತೆ ಒಳಗೂ ನಿದ್ದೆ ಬರುತ್ತಂತೆ. ಅವ್ನಿಗೆ ಯಾವ ಯೋಚನೆಯೂ ಇಲ್ಲ. ನಾವು ಅಷ್ಟೇ, ಚಿಕ್ಕ ಹುಡುಗರಾಗೆ ಹಳ್ಳಿ ಒಳಗೆ ಕೆಲಸ ಮಾಡೇವು, ಗಾಡಿ ಹೊಡ್ಕೊಂಡು ಗೊಬ್ಬರದ ಮಣ್ಣು ತುಂಬ್ಕೊಂಡಿವಿ, ಅಲ್ಲಿ ತಿಪ್ಪೆ ಮೇಲೆ ಒಂದು ಟವಲ್ ಹಾಸಿ ಅಲ್ಲೇ ನಿದ್ದೆ ಹೋಗಿವಿ. ಸೊ ನಾವು ಈಗ AC ರೂಮ್ನ ಮಲ್ಕೊಂಡ್ರು ನಿದ್ದೆ ಬರಲ್ಲ. ಯಾಕಂದರೆ ಮನುಷ್ಯನ ಯೋಚನೆ. ನಾನು ಬೆಳಗ್ಗೆಯಿಂದ 4 ಬಾಟಮ್ ಸರ್ಜರಿ ಮಾಡಿರ್ತೀನಿ, ನನಗೆ ನಿದ್ದೆಯಲ್ಲಿ ಬರ್ತದೆ. ಅವನು ಯೂರಿನ್ ಪಾಸ್ ಮಾಡಿದ್ನೋ ಇಲ್ಲೋ ಅಂತ ಸಿಸ್ಟರ್ ಹೇಳೋವರೆಗೂ ನಾನು ನಿದ್ದೆನೇ ಬರಲ್ಲ. ಸೊ ಅವರವರ ಕೆಲಸದ ಮೇಲೆ ಹೋಗುತ್ತೆ. ಬಟ್ ನಿಮಗೆ ಇನ್ನೊಂದು, ರಾತ್ರಿ ಹೊತ್ತು ಹೆವಿ ಊಟ ಮಾಡಬೇಡಿ ಅಂತಾರೆ, ನಿದ್ದೆ ಸರಿಯಾಗಿ ಬರಲ್ಲ ಅಂತಾರೆ. ಇದು ಅಕ್ಸೆಪ್ಟೆಡ್. ಎಲ್ಲೋ ಒಂದು ಕಡೆ ಒಂದು ಗ್ಲಾಸ್ ಬಿಸಿ ಹಾಲು ಕುಡಿದು ಮಲ್ಕೊಳ್ಳಿ ನಿದ್ದೆ ಬರುತ್ತೆ ಅಂತಾರೆ, ಅದು ಕರೆಕ್ಟು. ಕೆಲವರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಮಲ್ಕೊಳ್ಳಿ ನಿದ್ದೆ ಬರುತ್ತೆ ಅಂತಾರೆ, ಅದು ಕರೆಕ್ಟು. ಇವೆಲ್ಲ ಲೋಕಲಾಗಿ ಮಾತಾಡೋಂಥ ಭಾಷೆ. ಇದು ಕಲೋಕ್ವಿಯಲ್ಲಿ ನೀನು ನಿದ್ದೆ ಬರ್ಬೇಕಂದ್ರೆ ಹಿಂಗೆ ಮಾಡಬೇಕು ಅಂತಾರೆ. ಅದನ್ನೆಲ್ಲ ನಾನು ಅಡ್ವೈಸ್ ಮಾಡ್ತೀನಿ. ಬಟ್ ಅಲ್ಟಿಮೇಟ್ಲಿ ನೋಡಿ, ಸಣ್ಣ ಮಗು ಅಮ್ಮನ ತೊಡೆ ಮೇಲೆ ಹಾಲು ಕುಡಿತಾ ಹಂಗೆ ನಿದ್ದೆ ಹೋಗ್ತದೆ. ಇನ್ಫ್ಯಾಕ್ಟ್ ತೊಟ್ಲಲ್ಲಿ ಮಗುನ 3 ತಿಂಗಳು ಮಗುನ ಮಲಗಿಸಿದ್ರೆ 2 ಕೈ ಹಿಂಗೆ ಇಟ್ಕೊಂಡು ನಿದ್ದೆ ಮಾಡ್ತದೆ. ನಾವು ಹಳ್ಳಿ ಒಳಗೆ ಭಾಳ ಚಂದ ಹೇಳೋರು, ಮಗು ದೇವರಿಗೆ ಮಣ್ಣು ಹೊರ್ತಾ ಇದೆ, ಮೆಹನತ್ ಮಾಡ್ತಾ ಇದೆ ಅಂತ ಒಂದು ಅಂಡೆ ನೀರು ಇಯೋರು ಮಗಿಗೆ. ಸೊ ಇಲ್ಲ, ನಿದ್ದೆ ಬರ್ತಾ ಬರ್ತಾ ಕಡೆ ಚಿಕ್ಕ ಮಕ್ಕಳಿಗೆ 20 ಗಂಟೆ, ಆಮೇಲೆ ಬರ್ತಾ 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 ಅಲ್ಟಿಮೇಟ್ಲಿ ಅಡಲ್ಟ್ಗೆ ಅಂದರೆ ಹಿರಿಯರಿಗೆ, ನಾಗರಿಕರಿಗೆ ಬರ್ತಾ ಬರ್ತಾ, ಹಿರಿಯ ನಾಗರಿಕರಂದ್ರೆ 65 ಮೇಲೆ ನಿದ್ದೆ ಕಡಿಮೆ ಆಗ್ಬಿಡುತ್ತೆ. ಅವ್ರು 2 ಅವರ್ ಮಾಡಿದ್ರೆ ಸಾಕು, 3 ಅವರ್ ಮಾಡಿದ್ರೆ ಸಾಕು. ಬಟ್ ಭಾಳ ಜನ ಏನೋ ನನಗೆ ಚೆನ್ನಾಗಿ ನಿದ್ದೆ ಬರಲ್ಲ, ಏನೋ ನಾ ಕೊಡಿ ಡಾಕ್ಟ್ರೆ ಅಂತ ಬರ್ತಾರೆ. ನಾವ್ಯಾರು ಯೂಶಲಿ ಸೆಡೆಟಿವ್ಸ್ ಅಂದರೆ ನಿದ್ರೆಯ ಮಾತ್ರೆಗಳನ್ನ ಅಡ್ವೈಸ್ ಮಾಡಲ್ಲ. ಸೊ ಈ ರೀತಿ ಇದು ಮಾಡಿ, ನಿಮ್ಗೆ ನಿದ್ದೆ ಬರೆದಿರೋ ಬರೋವ್ರಿಗೂ ಒಂದು ಪುಸ್ತಕ ಇಟ್ಕೊಂಡು ಓದಿ, ಇಲ್ಲದ್ರೆ ಈಗೆಲ್ಲ ಕಂಪ್ಯೂಟರ್ ಇದೆ ಮಾಡ್ತಾ ಕೂತ್ಕೊಳ್ಳಿ. ನಿದ್ದೆ ಬಂದಾಗ ಅಷ್ಟೇ ನಿದ್ದೆ ಮಾಡಿ. ಭಾಳ ಜನ ಹಗಲು ನಿದ್ದೆ ಮಾಡ್ತಾರೆ. ಸಂಜೆ ಹೊತ್ತು ಊಟ ಆದಮೇಲೆ ಒಂದು ನ್ಯಾಪ್ ಅಂತಾರೆ ಅದನ್ನು. ಒಂದು ಸ್ವಲ್ಪ ಹೊತ್ತು, ಇವಾಗ ನಾನು ಅಷ್ಟೇ ಊಟ ಮಾಡಿ ಬಂದಮೇಲೆ ಕೂತ್ಕೊಂಡು ಪೇಷಂಟ್ ಇಲ್ಲ ಅಂದರೆ 10 ನಿಮಿಷ ನ್ಯಾಪ್ ಮಾಡಿದರೆ ನನಗೆ ಹಗುರ ಆಗುತ್ತೆ ಮೈ. ನೀವು ಕೂಡ ಆ ಥರ ಮಾಡಬಹುದು. ಹಗಲು ಚೆನ್ನಾಗಿ ನಿದ್ದೆ ಹೊಡೆಯೋರು ಇರ್ತಾರೆ, ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ. ಸೊ ಅದರಿಂದ ಪರ್ಟಿಕ್ಯುಲರ್ಲಿ ಎಲ್ಡರ್ಲಿ ಲೇಡೀಸ್ ಹಗಲೆಲ್ಲ ಮಲಗಿರ್ತಾರೆ. ಡಾಕ್ಟ್ರೇ ನಮ್ಮ ಚಿಕ್ಕಮ್ಮ ರಾತ್ರಿ ಹೊತ್ತು ಎದ್ದೇ ಕೂತಿರ್ತಾರೆ. ಹೌದು, ಹಗಲದನ್ನು ಅವಾಯ್ಡ್ ಮಾಡಿದರೆ ರಾತ್ರಿ ನಿದ್ದೆ ಬರುತ್ತೆ. ಇವೆಲ್ಲ ಕ್ಯಾಶುವಲಾಗಿ ಮಾತಾಡ್ತಿದ್ದೀನಿ ನಾನು, ನಾಟ್ ಆಸ್ ಎ ಸೈಂಟಿಸ್ಟ್ ಆಲ್ಸೋ. ಯಾಕಂದರೆ ಜನಗಳಿಗೆ ಗೊಂದಲ ಇರುತ್ತೆ, ನಾನು ಎಷ್ಟು ನಿದ್ದೆ ಮಾಡಬೇಕು, ನಿದ್ದೆ ಮಾಡದಿದ್ರೆ ಬಾಡಿ ಹಾಳಾಗ್ಬಿಡುತ್ತೆ, ಲಿವರ್ ಸರಿಯಾಗಿ ಕೆಲಸ ಮಾಡೋ, ಇವೆಲ್ಲ ತಿಳ್ಕೊಬೇಡಿ. ಟೈಮ್ ಸರಿಯಾಗಿ ಊಟ ಮಾಡಿ, ಬಂದಷ್ಟು ನಿದ್ದೆ ಮಾಡಿ, ನೆಮ್ಮದಿಯಾಗಿರಿ. ಎಲ್ಲೋ ಒಂದು ಕಡೆ ನನಗೆ ನಿದ್ದೆ ಬರಲಿಲ್ಲ ಅಂತ ಒದ್ದಾಡೋದು, ಕೊರಗೋದು, ಶೆಪ್ಸೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ನಾನು ಈಸಿ ಹೇಳಲಿಕ್ಕೆ. ನಂದು ಸೆಪ್ರೇಟ್ ರೂಮ್ ಇರೋ ಎಲ್ಲ ಮನೆಗಳಿಗೆ ಎಲ್ರಿಗೂ ಇರುತ್ತೆ. ಆದರೆ ಕೆಲವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಪಾಪ ಎಲ್ಲರೂ ಒಂದೇ ಕಡೆ ಮಲಗಿರ್ತಾರೆ, ನಿನ್ನಿಂದ ಬೇರೆಯವರು ಡಿಸ್ಟರ್ಬ್ ಆಗುತ್ತೆ. ಇಂಥವೆಲ್ಲ ಇರ್ತವೆ. ಅದನ್ನೆಲ್ಲ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಮನೆ ವಾತಾವರಣ ಹೆಂಗಿದೆ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೇಕೆ ಹೊರತು ನೀವು ನಾನು ಹೇಳಿದಾಗ ನನಗೆ ನಿದ್ದೆ ಬರಲಿಲ್ಲ ಅಂದರೆ ಆರಾಮಾಗಿ ನಾನು ರೂಮ್ನಾಗ ಕೂತ್ಕೋತೀನಿ, ಪುಸ್ತಕ ಓದ್ತೀನಿ, ಕಂಪ್ಯೂಟ್ರ್ ಮಾಡ್ತೀನಿ, 2:45 ಮಲಗಿ 6 ಗಂಟೆಗೆ ಎದ್ದೊಳ್ತೀನಿ ನಾನು. ಸೊ ಇದು ನನ್ನ ಲೈಫ್ ಸ್ಟೈಲು. ಸೊ ಅದರಿಂದ ಒಬ್ಬ ಡಾಕ್ಟ್ರ್ ಹೇಳಿದಾಗ ಹೌದಾ ಹಂಗ ಅಂತ ನಿಮ್ಗೆ ಅನಿಸ್ಬೇಕು. ಸೊ ಅದರಿಂದ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಈ ರೀತಿ ಇರ್ತವೆ. ದಯವಿಟ್ಟು ಎಲ್ಲೂ ಬೇಜಾರು ಮಾಡ್ಕೊಬೇಡಿ ನನಗೆ ಚೆನ್ನಾಗಿ ನಿದ್ದೆ ಬಂದಿಲ್ಲ ಅಂತ. ಇದು ನಿದ್ರೆಯ ಮಹತ್ವ.